وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ರಾತ್ರಿ ಸಮಯದಲ್ಲಿ ಯಾತ್ರೆ ಹೊರಡುವಂತಹ ಸ್ವಭಾವ ನಿಮಗಿದ್ದರೆ ಇದನ್ನು ನೀವು ಕೇಳಲೇಬೇಕು. ಅಂದರೆ ರಾತ್ರಿ ಸಮಯದಲ್ಲಿ ಯಾತ್ರೆ ಹೊರಡುವಂತಹ ವ್ಯಕ್ತಿಗಳಿಗೆ ಇರುವಂತಹ ಒಂದು ಸಂದೇಶವಾಗಿದೆ. ಇಮಾಮ್ ಹಾಕಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಲೈಕುಂ ಬಿದ್ದುಲ್ಜತಿ, ನಿಮಗೆ ಯಾತ್ರೆ ಹೊರಡಲು ಅತ್ಯುತ್ತಮವಾದಂತಹ ಸಮಯ ಅದು ರಾತ್ರಿಯಾಗಿದೆ. ಕಾರಣ ಫಇನ್ನಲ್ ಆರ್ಲ, ಖಂಡಿತವಾಗಿಯೂ ಭೂಮಿಯು ತುತುವಾ ಬಿಲ್ಲೈಲಿ ಲಿಲ್ ಮುಸಾಫಿರಿ, ಖಂಡಿತವಾಗಿಯೂ ರಾತ್ರಿ ಸಮಯವನ್ನು ಯಾತ್ರೆ ಹೊರಡುವಂತಹ ವ್ಯಕ್ತಿಗಳಿಗೆ ಅದು ಕಡಿತಗೊಳಿಸಲಾಗುವುದು ಎಂದು. ಅಂದರೆ ಹಗಲು ಸಮಯದಲ್ಲಿ ನಾವು ಎಲ್ಲಿಗಾದರೂ ಯಾತ್ರೆ ಹೊರಡುವುದಾದರೆ ನಮಗೆ ದೀರ್ಘವಾಗಿ ಸಮಯಗಳು ತೋಚುತ್ತದೆ. ಆದರೆ ಅದೇ ದೂರ ನೀವು ರಾತ್ರಿಯಲ್ಲಿ ಹೋಗುವುದಾದರೆ ಅತಿ ವೇಗದಲ್ಲಿ ನಿಮಗೆ ಆ ಸ್ಥಳವನ್ನು ತಲುಪಬಹುದು. ಅದಕ್ಕೆ ಅನೇಕ ಕಾರಣಗಳಿರುತ್ತದೆ. ವಿದ್ವಾಂಸರು ಎರಡು ರೀತಿಯಲ್ಲಿ ಆ ಹದೀಸನ್ನು ವ್ಯಾಖ್ಯಾನಿಡ್ತಾರೆ. ಒಂದು ವಿಭಾಗ ವಿದ್ವಾಂಸರು ಹೇಳುತ್ತಾರೆ, ರಾತ್ರಿ ಸಮಯದಲ್ಲಿ ಅಲ್ಲಾಹನು ಭೂಮಿಯನ್ನು ಸಣ್ಣ ಮಾಡ್ತಾನೆ, ಅಂದರೆ ತಟ್ಟನೆ ನಿಮಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಲು ಸಾಧ್ಯವಾಗುತ್ತದೆ ಎಂದು. ಮತ್ತೊಂದು ವಿಭಾಗ ವಿದ್ವಾಂಸರು ಹೇಳುತ್ತಾರೆ, ಅಲ್ಲ, ಹಗಲು ಸಮಯದಲ್ಲಿ ನಿಮಗೆ ಬಿಸಿಲು, ಅದೇ ರೀತಿ ಆಯಾಸ, ಅದೇ ರೀತಿ ತೊಂದರೆಗಳು, ಈ ರೀತಿಯಾದಂತಹ ಅನುಭವಗಳು ನಿಮ್ಮ ಯಾತ್ರೆಯಲ್ಲಿ ಉಂಟಾಗಬಹುದು. ಆದರೆ ರಾತ್ರಿ ಸಮಯದಲ್ಲಿ ನೀವು ಯಾತ್ರೆ ಹೊರಡುವುದಾದರೆ ಈ ರೀತಿಯಾದಂತಹ ಯಾವುದೇ ತೊಂದರೆ ಉಂಟಾಗಲ್ಲ, ಆಯಾಸ ಉಂಟಾಗಲ್ಲ, ತೊಂದರೆ ಉಂಟಾಗಲ್ಲ, ಯಾವುದೇ ಸಂಕಷ್ಟಗಳು ನಿಮಗೆ ಬರಲ್ಲ, ಸುಖವಾಗಿ ನಿಮಗೆ ಯಾತ್ರೆಯನ್ನು ಮುಗಿಸಬಹುದು. ಆದ್ದರಿಂದ ರಾತ್ರಿ ಸಮಯವಾಗಿದೆ, ಯಾತ್ರೆ ಹೊರಡಲು ಅತ್ಯುತ್ತಮವಾದಂತಹ ಸಮಯ. ಈ ಅನುಭವ ನಿಮಗೆಲ್ಲರಿಗೂ ಉಂಟಾಗಿರಬಹುದು. ಕಾರಣ ನೀವು ರಾತ್ರಿಯಲ್ಲಿ ಯಾತ್ರೆ ಪ್ರಾರಂಭಿಸಿದ್ದರೆ ನಿಮಗೆ ಈ ಒಂದು ಅನುಭವವಾಗಿರಬಹುದು. ನೀವು ಉದ್ದೇಶಿಸುವಂತಹ ಸ್ಥಳಕ್ಕೆ ನಿಮಗೆ ತಟ್ಟನೆ ತಲುಪಿರಬಹುದು, ಅಥವಾ ಯಾತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ಆಯಾಸವೋ ದುಃಖವೋ ಯಾವುದೋ ಸಂಕಷ್ಟವೋ ನಿಮಗೆ ಎದುರಾಗಿರಲಿಕ್ಕಿಲ್ಲ. ಅದಕ್ಕೆ ಕಾರಣ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಈ ಒಂದು ಹದೀಸ್ ಆಗಿದೆ. ನೀವು ಯಾತ್ರೆ ಹೊರಡಲು ಅತ್ಯುತ್ತಮವಾದಂತಹ ಸಮಯ ಅದು ರಾತ್ರಿ ಸಮಯವಾಗಿದೆ ಎಂದು. ಆದ್ದರಿಂದ ಇನ್ನು ಮುಂದೆ ನೀವು ಯಾತ್ರೆ ಹೊರಡುವುದಾದರೆ ಅದಕ್ಕೆ ರಾತ್ರಿ ಸಮಯವನ್ನು ನೀವು ಆಯ್ಕೆ ಮಾಡಿ, ರಾತ್ರಿಯಲ್ಲಿ ನೀವು ಯಾತ್ರೆ ಹೊರಟು ಹಗಲು ಸಮಯದಲ್ಲಿ ನೀವು ಹೊರಡುವಂತಹ, ನೀವು ಉದ್ದೇಶಿಸುವಂತಹ ಸ್ಥಳಕ್ಕೆ ತಲುಪುವಂತಹ ರೀತಿಯಲ್ಲಾಗಿರಲಿ ನಿಮ್ಮ ಯಾತ್ರೆ. ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಯಾತ್ರೆಯಲ್ಲಿ ಸಂಭವಿಸುವಂತಹ ಅಪಾಯದಿಂದ, ಅದೇ ರೀತಿ ಅನಾಹುತದಿಂದ ಅಲ್ಲಾಹ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.